ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಬಿಗ್ ಬಾಸ್ 13 ಸ್ಟಾರ್ಟ್ ಆಗಿ ಸುಮಾರು ದಿನ ಆಯ್ತು ಅಂತ ಹೇಳ್ಬೋದು. ಬಿಗ್ ಬಾಸ್ 13 ಪ್ರೋಮೋಗಳ ಸುಮಾರಷ್ಟು ಬರ್ತಾ ಇದೆ. ಅಗ್ನಿ ಪರೀಕ್ಷೆ, ಹಾಗೆ ಅಗ್ನಿ ಪರೀಕ್ಷೆ ಜಡ್ಜಸ್ ಪ್ರೋಮೋಗಳೆಲ್ಲ ಬಂತು. ಬಟ್ ಅಗ್ನಿ ಪರೀಕ್ಷೆ ಫಸ್ಟ್ ಪ್ರೋಮೋ ಏನು 60 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ಇವ್ರಿಗೆ ನಡೆಸಿದಂತಹ ಅಗ್ನಿ ಪರೀಕ್ಷೆಯ ಬಿಗ್ ಬಾಸ್ 13 ಫಸ್ಟ್ ಪ್ರೋಮೋ ಎಪಿಸೋಡ್ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಸೊ ಒಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ. ಬಿಗ್ ಬಾಸ್ 13 ತುಂಬಾ 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 ಎಕ್ಸ್ಪೆಕ್ಟೇಷನ್ಸ್ ಇದೆ ಎಲ್ಲಾರ್ಗು ಕೂಡ. ಯಾವ ರೀತಿ ಇರುತ್ತೆ, ಎಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇರೋದುಂಟು. ನಾನು ಕೂಡ ಅದ್ರಲ್ಲಿ ಒಬ್ಳು. ಅದ್ರಲ್ಲೂ ಕೂಡ ಈ ಬಿಗ್ ಬಾಸ್ 13ಗೆ ಜಡ್ಜ್ ಆಗಿ, ಅಗ್ನಿ ಪರೀಕ್ಷೆಗೆ ಜಡ್ಜ್ ಆಗಿ ಬಂದಿರುವಂತಹ 4 ಜನ ಏನಿದ್ದಾರೆ, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನಮ್ಮ ವಿನಯ್ ಗೌಡ ಆಗಿರ್ಬೋದು, ಸಂಗೀತ ಶೃಂಗೇರಿ ಆಗಿರ್ಬೋದು, ನಮ್ಮ ಅಶ್ವಿನಿ ನಮ್ಮ ಶ್ರುತಿ ಮ್ಯಾಮ್ ಆಗಿರ್ಬೋದು, ನಮ್ಮ ಚಂದನ್ ಶೆಟ್ಟಿ ಆಗಿರ್ಬೋದು, ಇಷ್ಟು ಜನ 4 ಜನ ಜಡ್ಜಸ್ ತುಂಬಾ 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 ಖಡಕ್ ಆಗಿದ್ದಾರೆ ಜಡ್ಜಸ್. ಸೊ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಸರ್ವೈವ್ ಆಗಲು ಸಖತ್ ಗುಂಡಿಗೆ ಬೇಕು ಅಂತ ಹೇಳ್ತಾ ಇದಾರೆ. ಹೌದು, ಮೀಟರ್ ಅಂತೂ ಇರ್ಲೇಬೇಕು. ನಾನು ಈ ಪ್ರೋಮೋ ನೋಡಿದ ತಕ್ಷಣನೇ ನಿಜವಾಗ್ಲೂ ತಲೆ ಕೆಟ್ಟೋಯ್ತು ನಂಗೇನೆ. ಸೊ ಲಕ್ಷಾಂತರ ಜನದಲ್ಲಿ ಈ 60 ಜನ ಏನು ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ನಿಜವಾಗ್ಲೂ ಇವರು ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಈ ಸ್ಟೇಜ್ ವರ್ಗೂ ಬಂದಿದಾರಲ್ವಾ. ಸೊ ಬಿಗ್ ಬಾಸ್ ಮನೆ ಒಳಗೆ ಹೋಗಕ್ಕೆ ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಲಕ್ಷಾಂತರ ಜನಕ್ಕೆ ಆಸೆ ಇತ್ತು ಬಿಗ್ ಬಾಸ್ ಮನೆ ಹೋಗ್ಬೇಕು ಅಂತ. ಅಷ್ಟ್ರಲ್ಲಿ ಜರ್ಡಿ ಮಾಡಿ, ಸೋಸಿ ಮಾಡಿ, ಎಲ್ಲ ಮಾಡಿ 60 ಜನ ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇಟ್ಸ್ ಅ ಗ್ರೇಟ್ ಅಂತಾನೆ ಹೇಳ್ಬೋದು. ಸೊ ಪ್ರೋಮೋಗೆ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇರೋದಂದ್ರೆ, ಲಕ್ಷಾಂತರ ಜನಗಳಲ್ಲಿ ಜರ್ಡಿ ಮಾಡಿ ಇದಿರುವಂತದ್ದು 60 ಜನ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ. ಸೊ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರು ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಆಗ್ತಾರೆ ಅಂತೇಳಿ. ಸೊ ಇಲ್ಲಿ ಕೊಡುವಂತಹ ಟಾಸ್ಕ್ ಗಳನ್ನ ಗೆಲ್ಲೋದಕ್ಕೆ ಜಸ್ಟ್ ಫಿಸಿಕಲಿ ಮಾತ್ರ ಅಲ್ಲ, ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದವ್ರು ಮಾತ್ರ ಈ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬಿಗ್ ಬಾಸ್ ಮನೆ ಒಳಗೆ ಹೋಗೋಕ್ ಸಾಧ್ಯ ಅಂತ ಹೇಳ್ಬೋದು. ನಾನ್ ನೋಡ್ ಮಟ್ಟಿಗೆ ಈ ಒಂದು ಪ್ರೋಮೋ ನಿಜವಾಗ್ಲೂ ಚಿಂದಿ ಆಗಿತ್ತು ಅಂತಾನೆ ಹೇಳ್ಬೋದು. ಆಕ್ಚುಲಿ ಬಿಗ್ ಬಾಸ್ 13ಗೆ ಒಬ್ಬ ಸೆಲೆಬ್ರಿಟಿ ಹೋಗೋದು ಹೇಗೆ ಕಷ್ಟ ಅಂದ್ರೆ, ಸೆಲೆಬ್ರಿಟಿ ಆಗೋದೇ ಕಷ್ಟ. ಆಕ್ಚುಲಿ ಒಂದು ಫಿಲಂ ಮಾಡಿರ್ತಾರೆ ಅಥವಾ ಸೀರಿಯಲ್ ಮಾಡಿರ್ತಾರೆ, ಆ ಸೀರಿಯಲ್ ಹಿಂದೆ ಸಾಕಷ್ಟು ಅವ್ರು ಕಷ್ಟಪಟ್ಟಿರ್ತಾರೆ, ಅಥವಾ ಒಂದು ಮೂವಿ ಮಾಡಿರ್ತಾರೆ ಅಂದ್ರೆ ಅದರಿಂದ ಸಾಕಷ್ಟು ವರ್ಷದ ಶ್ರಮ ಇರುತ್ತೆ. ಸೊ ಕಾಮನ್ ಮ್ಯಾನ್ ಏನು ಮಾಡ್ದಿರಾ ಒಂದು ಬಿಗ್ ಬಾಸ್ ಮನೆಯೊಳಗೆ ಹೋಗ್ಬೇಕು ಅಂದ್ರೆ ಯಾವ ಒಂದು ಪರೀಕ್ಷೆನೇ ಇಲ್ದೇನೆ ಕಳ್ಸಕ್ ಸಾಧ್ಯನಾ? ಸೊ ಹಂಗಾಗಿ ಅಗ್ನಿ ಪರೀಕ್ಷೆ ಅನ್ನೋ ಒಂದು ಕಾಮನ್ ಮ್ಯಾನ್ಗೆ ಈ ಒಂದು ಇಟ್ಟಿರೋ ಟಾಸ್ಕ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಇದರಲ್ಲಿ ಆಲ್ಮೋಸ್ಟ್ ಈ ಕಂಟೆಂಟ್ ಕ್ರಿಯೇಷನ್ ಮಾಡಿರುವಂತವ್ರು, ಯೂಟ್ಯೂಬ್ ಹಾಗೆ ಇನ್ಸ್ಟಾದಲ್ಲಿ ತುಂಬಾ ಫೇಮಸ್ ಆಗಿರುವಂತವ್ರೆ ಜಾಸ್ತಿ ಜನ ಇರುವಂತದ್ದು. ಸೊ ನನಗೆ ಕೆಲವರು ಅಮ್ಮು ಕುಡುಂಬಕ್ಕೂ ಒಬ್ರು ಗೊತ್ತು. ಬಟ್ ಸುಮಾರು ಜನ ಇಲ್ಲಿ ಸೋಷಿಯಲ್ ಮೀಡಿಯಾದವರೇ ಇರೋವಂಥದ್ದು. ಸಾಕಷ್ಟು ಜನ ಬಂದಿದ್ದಾರೆ. ಇದರಲ್ಲಿ ಮೆಂಟಲಿ ಆಗಿ ಸ್ಟ್ರಾಂಗ್ ಆಗಿರ್ಬೇಕು. ನನಗೆ ಪ್ರೋಮೋ ನೋಡಿದ ತಕ್ಷಣನೇ ಸಿಕ್ಕಾಪಟ್ಟೆ ಭಯ ಅಂತ ಅನ್ನಿಸ್ತು ಒಂದ್ಸಲ. ಸದ್ಯ ನಾನು ಬಿಗ್ ಬಾಸ್ಗೆ ಅಪ್ಲಿಕೇಶನ್ ಹಾಕ್ಲೇ ಇಲ್ವಲ್ಲ ಅಂತ ಖುಷಿ ಆಯ್ತು ಒಂದ್ ಕಡೆ. ಸೊ ಏನಿದೆ ಅಂತ ಬಿಗ್ ಬಾಸ್ 13 ಪ್ರೋಮೋದಲ್ಲಿ, ಅಗ್ನಿ ಪರೀಕ್ಷೆಯ ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಇದು ಆಕ್ಚುಲಿ 16ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಅಗ್ನಿ ಪರೀಕ್ಷೆ ಎಪಿಸೋಡ್ 16ನೇ ತಾರೀಕು ಭಾನುವಾರ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇನ್ನ ಸೋಮವಾರದಿಂದ ಶುಕ್ರವಾರದವರೆಗೂ ಕೂಡ 9:30ಗೆ ಅಗ್ನಿ ಪರೀಕ್ಷೆ ಎಪಿಸೋಡ್ಸ್ ಗಳು ಬರ್ತಾ ಹೋಗುತ್ತೆ. ಸೊ 60 ಜನರಿಗೆ ಟಾಸ್ಕ್ ಗಳನ್ನ ಕೊಡೋದ್ರ ಮುಖಾಂತರ ಅವರು ಸೆಲೆಕ್ಟ್ ಆರ್ ರಿಜೆಕ್ಟ್ ಅನ್ನೋದನ್ನ ಹೇಳ್ತಾರೆ ಈ 4 ಜಡ್ಜಸ್. ಸೊ ಈ ಒಂದು ಪ್ರೋಮೋದಲ್ಲಿ ಏನಿದೆ ಅಂತ ನೋಡ್ತಾ ಬರೋಣ, ಮತ್ತೆ ಕಮೆಂಟ್ಸ್ ಗಳಲ್ಲಿ ಏನೆಲ್ಲ ಇದೆ ಅಂತಾನು ಕೂಡ ನೋಡೋಣ. ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಎರಡಿ ಹಿಡಿದು 60 ಜನರನ್ನ ಈ ಅಗ್ನಿ ಪರೀಕ್ಷೆಗೆ ಕರ್ಕೊಂಡು ಬಂದಿದ್ದಾರೆ. ಸಾಗು ದಾರಿ ಸಗಣಿ ಫುಲ್ ಫೇಸ್ ಪ್ಯಾಕ್ ಹಾಕೋಬೇಕು. ಫೇಸ್ ಪ್ಯಾಕ್ ಸಗಣಿಯಲ್ಲಿ ಫೇಸ್ ಪ್ಯಾಕ್ ಹಾಕೋಬೇಕು. ಸೊ ಅವರು ಕಲರ್ ಕೈ ತೊಳೆದು ಮುಟ್ಟೋ ತರ ಇದ್ದಾರೆ. ಹುಡುಗಿ ಮಾತ್ರ ತುಂಬಾ ಚೆನ್ನಾಗಿದ್ದಾಳೆ. ಇವಳು ಆಕ್ಚುಲಿ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಅಂತಾರೆ ಅನ್ಸುತ್ತೆ. ನಾನು ಗೊತ್ತಿಲ್ಲ ಸರಿಯಾಗಿ, ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳಿ. ತುಂಬಾ ಡೇಂಜರಸ್ ಆಗಿದೆ ಅಂತ ಹೇಳ್ಬೋದು ಈ ಟಾಸ್ಕ್. ಆಕ್ಚುಲಿ ಸಗಣಿನ ಕೈಯಲ್ಲಿ ಮುಟ್ಟೋದಕ್ಕೇನೆ ಕೆಲವರು ಹೆಣ್ಮಕ್ಳು ಇವಾಗ ಸ್ಮೆಲ್ ಅಂತ ಇದ್ ಮಾಡೋ ಅಂತ ಇದರಲ್ಲಿ. ಸೊ ಅದನ್ನ ಫೇಸ್ ಹಾಕೋಬೇಕು. ಆಕ್ಚುಲಿ ಸಂಗೀತ ಶೃಂಗೇರಿ ಅವ್ರಿಗೆ ಸಗಣಿ ನೀರ್ನ ಮೇಲ್ಕೆ ಸಗಣಿ ಕಲ್ಸಿರೋಂಥದ್ದು ನಿಂದಿನ ಅವರು ಮೈ ಮೇಲೆ ಹಾಕೋಬೇಕಾಗಿತ್ತು. ಆ ಟಾಸ್ಕ್ ಅಲ್ಲಿ ಸಂಗೀತ ಶೃಂಗೇರಿ ಅವ್ರು ಗೆದ್ದಿದ್ರು. ಸೊ ಈ ಟಾಸ್ಕ್ ಮೋಸ್ಟ್ಲಿ ಸಂಗೀತ ಶೃಂಗೇರಿ ಅವ್ರಿಗೆ ಕೊಟ್ಟಿರ್ತಾರೆ ಅಂತ ಅನ್ಕೋತೀನಿ ನಾನು. ಸಗಣಿನ ಮುಖಕ್ಕೆ ಹಚ್ಕೋಬೇಕು, ಅದೆಲ್ಲಾನು ಮುಖನ ಅದ್ದಬೇಕು ಸಗಣಿಯಲ್ಲಿ. ಸೊ ಈ ಟಾಸ್ಕ್ ನ ಮಾಡ್ತಿದ್ದಾರೆ.
ಇಸ್ ಅ ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಮುಖಕ್ಕೆ ಹಚ್ಕೊಂಡು ಅದನ್ನ ಫುಲ್ ಮುಖನ ಸಗಣಿ ಇದ್ರೊಳಗಡೆ ಮಾಡ್ತಾ ಇದ್ದಾರೆ, ಡಿಪ್ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಯಾರ್ಯಾರು ಎಮೋಷನಲ್ ಆಗ್ತಾ ಇದಾರೆ, ಕೆಲವರು ಕಣ್ಣೀರ್ ಆಗ್ತಾ ಇದಾರೆ, ನಿಮ್ಮಂತವ್ರೆಲ್ಲ ಬಿಗ್ ಬಾಸ್ ಮನೆ ಹೇಗೆ ಹೋಗ್ತೀರಾ ಅಂತ ಹೇಳಿ. ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಏನೇ ಟಾಸ್ಕ್ ಗಳು ಬರುತ್ತೆ, ಪರ್ಸನಲ್ ಅಟ್ಯಾಕ್ಸ್ ಬರುತ್ತೆ, ಎಲ್ಲದನ್ನು ಕೂಡ ಫೇಸ್ ಮಾಡ್ಲೇಬೇಕು. ಸೊ ಬಿಗ್ ಬಾಸ್ ಮನೆ ಒಳಗೆ ನೋಡ್ದಂಗೆ ಟಾಸ್ಕ್ ಅಂತ ಬರೀ ಫಿಸಿಕಲಿ ಮಾತ್ರ ಟಾಸ್ಕ್ ಗಳಿರುತ್ತಾ? ಇಲ್ಲ, ಮೆಂಟಲಿ ಟಾಸ್ಕ್ ಗಳು ಕೂಡ ಇರುತ್ತೆ. ಅದಕ್ಕೆಲ್ಲಾನು ಕೂಡ ಪ್ರಿಪೇರ್ ಆಗ್ಬೇಕು. ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ದವ್ರು ಮಾತ್ರ ಬಿಗ್ ಬಾಸ್ ಮನೆಗೆ ಹೋಗೋಕ್ ಸಾಧ್ಯ ಅನ್ನೋದನ್ನ ನಮ್ಮ ಶ್ರುತಿ ಮ್ಯಾಮ್ ಹೇಳ್ತಿರೋಂಥದ್ದು. ಹೌದು, ಇಲ್ಲಿ ಕೆಲವರು ಅಳ್ತಿರೋದೇನಕ್ಕೆ ಅಂತಂದ್ರೆ, ನೀವ್ ಹೆಂಗ್ ಹೋಗ್ತೀರಾ ಅಂತ ಮೇಕಪ್ ಸೆಟ್ಸ್ ಗಳನ್ನ ಹೊಡೆದು ಹಾಕಿಸ್ತಾ ಇದಾರೆ. ಸೊ ಇದ್ರಲ್ಲಿ ಏನೋ ಟಾಸ್ಕ್ ಕೊಟ್ಟಿರುವಂತದ್ದು. ಅವ್ರ ಹೇಳಿರೋದು ಕರೆಕ್ಟ್ ಅಂತ ಅನ್ನಿಸ್ತು. ಮತ್ತೆ ಇನ್ನೊಂದು ಗಿನ್ನಿಸ್ ದಾಖಲೆ ಮಾಡಿದಂತಹವರು ಒಬ್ಬ ಏನು ವ್ಯಕ್ತಿ ಗಿನ್ನಿಸ್ ದಾಖಲೆ ರೆಕಾರ್ಡ್ಸ್ ಇರುತ್ತೆ. ಸೊ ಅದನ್ನ ನೀವು ಅರ್ಧ ಹಾಕ್ತೀರಾ ಅಂತ ಕೇಳಿದ್ದಾರೆ ಅನ್ಸುತ್ತೆ. ಸೊ ಅರ್ಧ ಹಾಕ್ತಾ ಇದಾರೆ. ಬಿಗ್ ಬಾಸ್ ಮುಖ್ಯನಾ ಗಿನ್ನಿಸ್ ದಾಖಲೆ ರೆಕಾರ್ಡ್ ಮುಖ್ಯನಾ ಅಂತ ಅಂದಾಗ ಗಿನ್ನಿಸ್ ದಾಖಲೆ ರೆಕಾರ್ಡ್ ನ ಕೂಡ ಅರ್ಧ ಹಾಕ್ತಾ ಇದಾರೆ. ಸೊ ಅದಕ್ಕೆ ಗಿನ್ನಿಸ್ ಯಾರೋ 10 ಜನದಲ್ಲಿ ಅದಿಷ್ಟೊಂದು ಲಕ್ಷಾಂತರ ಜನದಲ್ಲಿ ಒಂದು ಪೈಪೋಟಿ ಇರುತ್ತೆ. ಏನೋ ಒಂದು ಸಾಧನೆ ಮಾಡಿ ಗಿನ್ನಿಸ್ ದಾಖಲೆನ ಪಡ್ಕೊಂಡಿರ್ತಾರೆ. ಸೊ ಅದಕ್ಕಿಂತ ನಮಗೆ ಬಿಗ್ ಬಾಸ್ ಮುಖ್ಯನಾ ಅಂತ ಅನ್ನೋದು ಕೆಲವರು ಅಭಿಪ್ರಾಯ ಬರುತ್ತೆ. ಸೊ ಆ ಗಿನ್ನಿಸ್ ದಾಖಲೆ ಮಾಡಕ್ ಎಷ್ಟು ಕಷ್ಟಪಟ್ಟಿರ್ತೀಯ ನೀನು, ಬಿಗ್ ಬಾಸ್ ಶೋಗೋಸ್ಕರ ಗಿನ್ನಿಸ್ ದಾಖಲೆನ ನೀನ್ ಹೋಗಿ ಏನ್ ಸಾಧಿಸ್ತೀಯ ಬಿಗ್ ಬಾಸ್ ಮನೇಲಿ ಅನ್ನೋರು ಸಾಕಷ್ಟು ಜನ ಕಮೆಂಟ್ ಮಾಡಿರ್ತಾರೆ. ಗಿನ್ನಿಸ್ ದಾಖಲೆ ರೆಕಾರ್ಡ್ನೇ ಹರಿದಾಕ್ತಿದ್ಯಲ್ಲ ನೀನು ಅನ್ನೋದನ್ನ ಬ್ಯಾಡ್ ಕಮೆಂಟ್ಸ್ ಬಂದಿರುತ್ತೆ. ಬಟ್ ಅವ್ರಿಗೆ ಆ ಒಂದು ಸಿಚುವೇಶನ್ ಅಲ್ಲಿ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಕನ್ಸಾಗಿರುತ್ತೆ. ಸುಮಾರು ಜನಕ್ಕೆ ಒಂದು ಕನ್ಸಾಗಿರುತ್ತೆ. ಬಿಗ್ ಬಾಸ್ ಹೋದ್ರೆ ಜಸ್ಟ್ ಮನಿ ಅಲ್ದೇನೆ ತುಂಬಾ ಹೆಸರು ಮಾಡ್ಬೋದು. ಸಾಕಷ್ಟು ಜನಕ್ಕೆ ನಾವು ಯಾರು ಅಂತ ಗೊತ್ತಾಗತ್ತೆ. ಸೊ ಹಂಗಾಗಿ ಗಿನ್ನಿಸ್ ದಾಖಲೆಗಿಂತ ಅದು ಮುಖ್ಯ ಅನ್ನೋದು ಅವ್ರ ಅಭಿಪ್ರಾಯ ಆಗಿದೆ. ಏನು ಮಾಡಕ್ಕಾಗಲ್ಲ, ಅವ್ರವ್ರ ಕನ್ಸಲ್ವಾ. ಸೊ ಅವ್ರವ್ರ ಅಭಿಪ್ರಾಯ. ಬಟ್ ನನಗ್ ಅನ್ಸಿದ್ದು ಬೇಡವಾಗಿತ್ತು ಅಂತ ನಂಗೆ ಅನ್ಸುತ್ತೆ. ಸೊ ಅವ್ರ ಗಿನ್ನಿಸ್ ದಾಖಲೆ ಅರ್ಧ ಹಾಕಿದ ತಕ್ಷಣನೇ ಅವ್ರನ್ನ ಸೆಲೆಕ್ಟ್ ಮಾಡ್ತಾರ? ಇಲ್ಲ ಅಲ್ವಾ. ಸೊ ಅದಕ್ಕೂ ಅವ್ರು ಕಷ್ಟಪಟ್ಟಿರ್ತಾರಲ್ವಾ. ಗಿನ್ನಿಸ್ ದಾಖಲೆ ಮಾಡ್ಬೇಕು ಅಂದ್ರೆ ಎಷ್ಟೋ ವರ್ಷ ಶ್ರಮ ಇರುತ್ತಲ್ವಾ. ಸೊ ಅದನ್ನ ಅವ್ರು ಯೋಚನೆ ಮಾಡ್ಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತು. ಅರ್ಧ ಹಾಕೋ ಅವಶ್ಯಕತೆ ಇರ್ಲಿಲ್ಲ. ಅದಕ್ಕೆ ಉತ್ತರವಾಗಿ ಏನಾದ್ರು ಕೊಡ್ಬೋದಾಗಿತ್ತ, ಮಾತಾಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತು. ಇನ್ನೊಂದು ನಮ್ಮ ವಿನಯ್ ಗೌಡ ಅವರು ಸಕ್ಕಾದಾಗಿರೋ ಟಾಸ್ಕ್ ಕೊಟ್ಟಿದ್ದಾರೆ. ನೀವೇ ನಿಮ್ ತಲೆನ ಬೋಳಿಸ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಕ್ರೇಜಿ ಆಗಿದೆ. ಸೊ ಅವ್ರ ತಲೆನ ಅವರೇ ಬೋಳಿಸ್ಕೊತಾ ಇದಾರೆ. ತುಂಬಾ ಸ್ಟ್ರಾಂಗ್ ಆಗಿರೋ ವ್ಯಕ್ತಿಗಳೇ ಬಿಗ್ ಬಾಸ್ 13ಗೆ ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು. ಕಾಮನ್ ಮ್ಯಾನ್ ಗಳಂದ ತಕ್ಷಣನೇ ಟೊಲ್ಲೋ ಪಳ್ಳೋ ಇರೋದಿಲ್ಲ. ನಿಜವಾಗ್ಲೂ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿಗಳೇ ಹೋಗ್ತಾ ಇದಾರೆ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಈ ಒಂದು ಅಗ್ನಿ ಪರೀಕ್ಷೆ ಅನ್ನೋದೇ. ಗುಂಡಿಗೆ ಬೇಕಂತ ಹೇಳ್ತಾರಲ್ಲ ಹಂಗೆ ನಿಜವಾಗ್ಲೂ ಸ್ಟ್ರಾಂಗ್ ಆಗಿ ಅವ್ರ ತಲೆನ ಅವರೇ ಬೋಳಿಸ್ಕೋತಾರೆ. ನಮ್ಮ ವಿನಯ್ ಅವರು ಹೇಳಿರೋಂಥದ್ದು. ವಿನಯ್ ಇಸ್ ಬ್ಯಾಕ್ ಅಂತ ಸಾಕಷ್ಟು ಜನ ಕಾಮೆಂಟ್ ಹಾಕಿದ್ದಾರೆ. ಹೌದು, ವಿನಯ್ ಅಂದ್ರೆ ಫುಲ್ ನಮ್ಗೆ ಹೆಂಗೆ ಅಂದ್ರೆ ಕದರ್ ಆತರ. ಸೊ ಅವ್ರ ತಲೆನ ಬೋಳಿಸ್ಕೊಂಡು ಇದ್ ಮಾಡ್ಕೋತಾ ಇದ್ದಾರೆ. ಸೊ ನೆಕ್ಸ್ಟ್ ಅಮ್ಮುಕುಡುಮುಕು ಮಂಜು ಅವರು. ನಾನು ಆಕ್ಚುಲಿ ಇವ್ರದ್ದು ಕೆಲವೊಂದು ವಿಡಿಯೋಸ್ ಅಷ್ಟೇ ನೋಡಿದೀನಿ. ಬಟ್ ಇವ್ರು ಕೂಡ ತುಂಬಾ ಫೇಮಸ್ ಅಂತ ಕೇಳ್ಪಟ್ಟಿದ್ದೀನಿ. ಅಮ್ಮುಕುಡುಮುಕು ಮಂಜು ಅವರು ಕೂಡ ಬಂದಿದ್ದಾರೆ. ಇಲ್ಲಿ ಸಂಗೀತ ಶೃಂಗೇರಿ ಅವರನ್ನ ಸಂಗೀತ ಶೃಂಗೇರಿ ಅವ್ರು ಹೇಳ್ಬೇಕು ನೀವ್ ಇಷ್ಟ ಅಂತ ಹೇಳಿ. ಆ ರೀತಿ ನೀವು ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಹೇಳಿ ನಮ್ಮ ನಿರಂಜನ್ ಹೇಳ್ತಾರೆ. ಸೊ ಅದಕ್ಕೆ ಅವರು ನಾನು ಯಾರನ್ನೂ ಇಲ್ಲಿ ಇಂಪ್ರೆಸ್ ಮಾಡಕ್ ಬಂದಿಲ್ಲ ಅಂತ ಹೇಳ್ತಾರೆ. ಅಮ್ಮುಕುಡುಮುಕು ಇದೆಲ್ಲ ಸ್ಕ್ರಿಪ್ಟೆಡ್ ಅಥವಾ ತುಂಬಾ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಬಟ್ ಅಮ್ಮುಕುಡುಮುಕು ಮಂಜು ಅವರು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ನನ್ನ ಕನ್ಸು ಅಂತ ಹೇಳಿ ಒಂದು ವಿಡಿಯೋನ ಹಾಕಿದ್ರು. ಸೊ ಅದನ್ನ ನಾನು ಕೂಡ ನೋಡಿದ್ದೆ. ಸೊ ಇಲ್ಲಿ ಬಂದು ಯಾರನ್ನು ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹೋಗ್ತೀನಿ ಅಂತ ಹೇಳಿ ಹೋಗ್ತೀನಿ ಅಂತಲ್ಲ. ಸೊ ವಿನಯ್ ಅವ್ರು ಹೇಳ್ತಾರೆ ನೀನ್ ಹಂಗಾರೆ ಮುಚ್ಕೊಂಡು ಹೋಗ್ತಾ ಇರೋ ಅಂತ ಹೇಳ್ತಾರೆ. ಸೊ ಅವ್ನು ಹೋಗ್ತಾ ಇದ್ದಾನೆ. ನನ್ನ ಪ್ರಕಾರ ಇಂಪ್ರೆಸ್ ಅಂತ ಅಂದ್ರೆ ಇಲ್ಲಿ ಜಡ್ಜಸ್ ಅಂತ ಕೂತಿರೋದೇನೆ ಜಡ್ಜಸ್ಗೆ ಮೆಚ್ಚಿಸ್ಬೇಕು. ಸೊ ಜಡ್ಜಸ್ ಹೂ ಅಂತ ಎಸ್ ಅಂತ ಅಂದ ಮೇಲೆ ಬಿಗ್ ಬಾಸ್ ಮನೆಯೊಳಗೆ ಹೋಗಕ್ ಸಾಧ್ಯ. ಸೊ ಮಂಜು ಅವರು ಎಲ್ಲೋ ಒಂದ್ ಕಡೆ ಹಿಡಿದ್ರು ಅಂತ ನಂಗೆ ಅನ್ನಿಸ್ತು. ಸೊ ನೋಡುವ ಏನಾಗುತ್ತೆ ಅಂತ. ಹೊರಗೆ ಹೋಗ್ತಾರೋ ಅಥವಾ ಅಮ್ಮುಕುಡುಮುಕು ಮಂಜು ಸೆಲೆಕ್ಟ್ ಆಗ್ತಾರ ಅಂತ ಗೊತ್ತಿಲ್ಲ. ಸೋಮವಾರದಿಂದ ಶುಕ್ರವಾರದವರೆಗೂ ರಾತ್ರಿ 9 ಬರುತ್ತೆ. ಇನ್ನ ಭಾನುವಾರ ಮಾತ್ರ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಭಾನುವಾರ ರಾತ್ರಿ ಅಂದ್ರೆ 16ನೇ ತಾರೀಕು ಇದು ಬರುವಂತದ್ದು. ಈ ಸಲ ಕ್ವಾಟ್ಲೆ ಕಿಚನ್ ಫಿನಾಲೆ ಇರೋದ್ರಿಂದ
ಸೊ ನೆಕ್ಸ್ಟ್ ಶನಿವಾರ ಫಿನಾಲೆ ಇದೆ ಆಕ್ಚುಲಿ. ಈ ಒಂದು ಶನಿವಾರ ಸೆಮಿಫಿನಾಲೆ ಕ್ವಾಟ್ಲೆ ಕಿಚನ್ ನಡೀತಾ ಇದೆ. ಸಿಕ್ಕಾಪಟ್ಟೆ ಈ ಒಂದು ಪ್ರೋಮೋ ನೋಡಿದಾಗ ಅಗ್ನಿ ಪರೀಕ್ಷೆದು ಪ್ರೋಮೋ ನಂಗೆ ಅನ್ಸಿದ್ದು ಚೆನ್ನಾಗಿದೆ. ಟಾಸ್ಕ್ಗಳಂತ ಬಂದಾಗ ಒಂದು ಹಿಂದಿಲಿ ತಮಿಳಲ್ಲಿ ನಡೆದಿದ್ದಂತ ಟಾಸ್ಕ್ಗಳನ್ನ ಇಲ್ಲಿ ಇಮಿಟೇಟ್ ಮಾಡ್ತಾ ಇದಾರೆ ಅನ್ನೋದು ಹೇಳ್ತಿರ್ತಾರೆ. ಸೊ ಏನೇ ಆಗ್ಲಿ ಬಟ್ ನಮ್ಮ ಕನ್ನಡದ ಹೊಸತನ ಇದ್ದೇ ಇರತ್ತೆ ಅಲ್ವಾ. ಬಿಗ್ ಬಾಸ್ ಅಂದ ತಕ್ಷಣನೇ ನಮ್ಗೆ ಹಿಂದಿಲೇ ಏನ್ ಮಾಡಿರ್ತಾರೆ ಅದೇ ಅಂತ ಅಲ್ಲ, ನಮ್ ಕನ್ನಡದವರು ಕನ್ನಡದ ಒಂದು ವೈಬ್ಸ್ ಇದ್ದೇ ಇರತ್ತೆ. ಸೊ ಹಂಗಾಗಿ ನನಗೆ ಬಿಗ್ ಬಾಸ್ 13ಗೆ ನಾನು ಕೂಡ ತುಂಬಾ ಎಕ್ಸೈಟ್ಮೆಂಟ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾರೆಲ್ಲ ಕಾಮನ್ಸ್ ಪೀಪಲ್ಸ್ ಹೋಗ್ತಾರೆ ಅಂತ ಹೇಳಿ. ನಮ್ಗೆ ನಿಜವಾಗ್ಲೂ ಕೂಡ ಒಂಥರ ಬಿಗ್ ಬಾಸ್ ಬೇಗನೆ ಸ್ಟಾರ್ಟ್ ಆಗಿದೆ ಅನ್ನೋ ತರ ಅನ್ಸ್ತಾ ಇದೆ ಈ ಟಾಸ್ಕ್ಗಳು. ಹಾಗೆ ಈ ಈ ಒಂದು ಅಗ್ನಿ ಪರೀಕ್ಷೆ ಅನ್ನೋದು ಒಂದು ಏನ್ ಬೇಗ ಸ್ಟಾರ್ಟ್ ಮಾಡಿದ್ರಲ್ವಾ, ಸೊ ಅದು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಜನಕ್ಕೆ ಸಿಕ್ಕಾಬಳೆ ಇಷ್ಟ ಆಗ್ತದೆ. ಮತ್ತೆ ಯಾವಾಗ ಬಿಗ್ ಬಾಸ್ 13 ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೇನ್ ಬಿಗ್ ಬಾಸ್ ಬಂದ್ಬಿಟ್ಟು ಸೆಪ್ಟೆಂಬರ್ ಸ್ಟಾರ್ಟಿಂಗ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಇದು 60 ಜನ, ಏನು ಲಕ್ಷಾಂತರ ಜನಗಳಲ್ಲಿ 60 ಜನ ಮಾತ್ರ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಲಕ್ಷಾಂತರ ಜನಗಳಲ್ಲಿ ಅವರು ಯಾವ್ಯಾವ ಸ್ಟೇಜ್ ಅಲ್ಲೆಲ್ಲಾನು ಕೂಡ ಅವರಿಗೆ ಸೆಲೆಕ್ಷನ್ ಇರುತ್ತೆ. ಸೊ ಆ ಸ್ಟೇಜ್ ಅಲ್ಲಿ ಕೆಲವರಿಗೆ ಕೆಲವರದೇ ಆದಂತಹ ಟ್ಯಾಲೆಂಟ್ ಇರುತ್ತೆ, ಎಲ್ಲೋ ಒಂದ್ ಕಡೆ ಮಿಸ್ ಆಗಿರುತ್ತೆ. ಸೊ ಅಷ್ಟು ಜನದಲ್ಲಿ ಅವರು ಏನಿವೆ ಒಬ್ರನ್ನ ಸೆಲೆಕ್ಟ್ ಮಾಡ್ಲೇಬೇಕಾಗತ್ತೆ. ಸೊ ಹಂಗಾಗಿ ಲಕ್ಷಾಂತರ ಜನನ ಬಿಗ್ ಬಾಸ್ ಒಳಗೆ ಹಾಕಕ್ಕಾಗಲ್ಲ. ಕೆಲವರು ಹೇಳ್ತೀರಾ ಅಲ್ಲೆಲ್ಲ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಇದ್ರು ಅಂತ ಹೇಳಿ ಕೆಲವೊಂದು ವಿಡಿಯೋಗಳನ್ನ ನೋಡ್ತಾ ಇದೆ. ಅವರು ಯಾರು ವಾಪಸ್ ಬಂದಿರ್ತಾರೆ ರಿಜೆಕ್ಟ್ ಆಗಿ, ಸೊ ಅವರೆಲ್ಲ ವಿಡಿಯೋ ಮಾಡಿ ಹಾಕ್ತಾ ಇದಾರೆ. ಸೊ ಇಲ್ಲಿ ಎಲ್ಲಾರುನು ಬಿಗ್ ಬಾಸ್ ಮನೆ ಹೋಗೋಕೆ ಅವಕಾಶ ಇದ್ರೆ ಈ ಅಗ್ನಿ ಪರೀಕ್ಷೆ ಅಂತ ಆಗ್ಲಿ ಅಥವಾ ಸೆಲೆಕ್ಷನ್ ಅಂತ ಆಗ್ಲಿ ಇರ್ತಾನೆ ಇಲ್ಲ, ಎಲ್ಲಾನು ಕಳ್ಸಕ್ಕಾಗಲ್ಲ ಅಲ್ವಾ. ಸೊ ಬಿಗ್ ಬಾಸ್ ಅನ್ನೋದು ಇಷ್ಟು ಜನ 19 ಜನ 20 ಜನ ಆ ರೀತಿ ಒಂದಿರತ್ತೆ. ಎಲ್ಲಾರುನು ಲಕ್ಷಾಂತರ ಜನ ಇದ್ದವ್ರನ್ನೆಲ್ಲಾನು ತಳ್ಳಕ್ಕಾಗಲ್ಲ. ಸೊ ಅದ್ರಲ್ಲಿ ಯಾರು ಬಿಗ್ ಬಾಸ್ ಮನೆ ಹೋಗಕ್ ಅರ್ಹತೆ ಇರತ್ತೆ, ಯಾರಿಂದ ಅವ್ರಿಗೂ ಕೂಡ ಬೇಕಲ್ವಾ TRP. ಸೊ ಯಾರಿಂದ TRP ನ ಕಿತ್ಕೋಬಹುದು, ಯಾರಿಂದ TRP ಬರುತ್ತೆ ಅನ್ನೋದನ್ನ ತಲೆಗಿಟ್ಕೊಂಡೇನೆ ಬಿಗ್ ಬಾಸ್ 13 ನ ಪ್ಲಾನ್ ಮಾಡಿರ್ತಾರೆ. ಯಾಕೆಂತಂದ್ರೆ ಅಷ್ಟು ಜನ ಟೀಮ್ ವರ್ಕ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಊಟ ಬೇಕಲ್ವಾ. ಸೊ ಹಂಗಾಗಿ ಮಾಡಿರ್ತಾರೆ. ಸೊ ಎನಿವೆ ಈ ಪ್ರೋಮೋ ಚೆನ್ನಾಗಿತ್ತು, ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇದೆಯಪ್ಪ, ಈ 60 ಜನದಲ್ಲಿ ಯಾರು ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾರೆ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಕಾಮನ್ ಪೀಪಲ್ಸ್ ಆ ಸಗಣಿ ಮಕ್ಕ ಹಚ್ಕೊಳೋದಿರ್ಬೋದು, ನಮ್ಮ ವಿನಯ್ ಗೌಡ ಅವರ ಮಾತುಗಳಿರ್ಬೋದು, ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಟಾಸ್ಕ್ಗಳು ಕೂಡ ಅದೇನೋ ಕುಡಿಯೋದು ಇದೆಲ್ಲ ಕೊಟ್ಟಿದ್ದಾರೆ. ನೋಡೋಣ ಯಾರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕೆ ಹರಿದಾರೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಕಮೆಂಟ್ಸ್ಗಳು ನಿಜವಾಗ್ಲೂ ಈ ವಾರದ ಕಿಚ್ಚನ ಚಪ್ಪಳೆ ನಮ್ಮ ವಿನಯ್ ಗೌಡಗೆ ಅಂತ ಹಾಕಿದ್ದಾರೆ. ಜಡ್ಜ್ ಆಗಿ ಗಿಲ್ಲಿ ಬರ್ಬೇಕಿತ್ತು ಅನ್ನೋರು ಲೈಕ್ ಮಾಡಿ. ಎಸ್, ಜಡ್ಜ್ ಆಗಿ ಗಿಲ್ಲಿ ಬರ್ಬೇಕಿತ್ತು, ಇನ್ನು ಮಜಾ ಇರೋದು ಅಂತ ಹೇಳಿ ಕೆಲವರು ಸಿಕ್ಕಾಬಡೆ ಅದೇ ವೈರಲ್ ಆಗ್ತಾ ಇತ್ತು. ಆಕ್ಚುಲಿ ಗಿಲ್ಲಿ ಬರ್ತಾರೆ 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 ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅದನ್ನೇ ಹೇಳ್ತಾ ಇದ್ರು. ಬಟ್ ಗಿಲ್ಲಿ ಬರಲ್ಲ ಅನ್ನೋದು ನನಗೂ ಕೂಡ ಗೊತ್ತಿತ್ತು. ಆಕ್ಚುಲಿ ಅವರು ಮೂವಿಯಲ್ಲಿ ಬಿಸಿ ಇದ್ದಾರೆ. ಸೊ ಗಿಲ್ಲಿ ಈಗ ತಾನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವ್ರು ಸಾಕಷ್ಟು ಅವಕಾಶಗಳಿರುತ್ತೆ. ಯಾವೊಂದು ಟಾಪ್ ಪ್ಯಾನ್ ಇಂಡಿಯಾ ಹೀರೋಗೂ ಏನ್ ಕಮ್ಮಿ ಇಲ್ಲ ನಮ್ ಗಿಲ್ಲಿ ಅನ್ನೋ ರೀತಿ ಆಗ್ಬಿಟ್ಟಿದೆ ಅವರ ಎಂಟ್ರಿ. ಆ ರೀತಿ ಇರೋದ್ರಿಂದ ಸೊ ಅವ್ರಿಗೂ ಒಂದಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ಹಂಗಾಗಿ ಗಿಲ್ಲಿ ಬಂದಿಲ್ಲ ಅಂತ ನಾನು ಅನ್ಕೋತೀನಿ. ಬಟ್ ಈ 4 ಜನ ಏನು ಜಡ್ಜಸ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್. ಸೊ ಇವರು ಕೂಡ ಸೆಲೆಕ್ಟ್ ಮಾಡೋಕೆ ಅರ್ಹರೇ ಇದ್ದಾರೆ. ಗಿಲ್ಲಿ ಬಂದಿದ್ರೆ ಇನ್ನೂ ಎಂಟರ್ಟೈನ್ಮೆಂಟ್ ಇರ್ತಿತ್ತು. ಎನಿವೆ ಗಿಲ್ಲಿ ಬಂದಿಲ್ಲ. ಬಟ್ 4 ಜಡ್ಜಸ್ ಖಡಕ್ ಆಗಿದ್ದಾರೆ ಆ ಪ್ಲೇಸಿಗೆ. ನಿಜವಾಗ್ಲೂ ಇದಾರೆ ಆ ಪ್ಲೇಸ್ಗೆ. ಇವ್ರು ಬಂದಿದ್ದು ವರ್ತ್ ಅಂತ ಹೇಳ್ಬೋದು. ಸೊ ಹೇಗೆಲ್ಲ ಇರುತ್ತೆ ಈ ಒಂದು ಅಗ್ನಿ ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ಗೆಲ್ಲೋರು ಯಾರು ಅಂತ ನೋಡುವ. ಸಕ್ಕತ್ತೊಂದು ಮಜಾ ಇರುತ್ತೆ ಅಂತ ನನ್ಗೆ ಅನ್ಸುತ್ತೆ. ಈ ಅಗ್ನಿ ಪರೀಕ್ಷೆಯಲ್ಲಿ ಸಕ್ಕಾಬಡ ಮಜಾ ಇರುತ್ತೆ. ಬಟ್ ಅಷ್ಟೇ ಇರಿಟೇಟ್ ಅನ್ನಿಸ್ಬೋದು ಕೆಲವ್ರಿಗೆ, ಏನಪ್ಪಾ ಇವರು ನಿಮ್ಮಂತರೆಲ್ಲ ಮನೆಗೆ ಬರ್ತಾರ, ಮಾತಾಡ್ಬಿಟ್ಟು ಕಳಿಸ್ತಾರೆ, ಹಂಗೆ ಹಿಂಗೆ ಇವ್ರು ಪ್ಲಾನೆಡ್ ಅಂತ ಅನ್ಸ್ಬೋದು. ಅದೆಲ್ಲ ಮ್ಯಾಟ್ರು. ಇಲ್ಲಿ ಬಿಗ್ ಬಾಸ್ ಮನೆಗೊಳಗೆ ಹೋಗ್ಬೇಕು ಅಂತಂದ್ರೆ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಅಲ್ದೇನೆ ಸ್ಟ್ರಾಂಗ್ ಮೆಂಟಾಲಿಟಿ ಇರ್ಬೇಕು. ನಮಗೆ ಬಿಗ್ ಬಾಸ್ ಅಂದ ತಕ್ಷಣನೇ ಎಂಟರ್ಟೈನ್ಮೆಂಟ್, ಅದ್ರ ಜೊತೆಗೆ ಎಮೋಷನಲ್, ಅದ್ರ ಜೊತೆಗೆ ಟ್ಯಾಲೆಂಟೆಡ್ ಎಲ್ಲಾನು ಕೂಡ ಇರಬೇಕು. ಅದಕ್ಕೋಸ್ಕರನೇ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಇರುವಂತದ್ದು. ಅದು ವರ್ಷಕ್ಕೊಮ್ಮೆ ಒಂದೇ ಸಲ ಕಾಯ್ತೀವಿ ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಹಂಗಾಗಿ ಅಗ್ನಿ ಪರೀಕ್ಷೆಯಲ್ಲಿ ನಿಜವಾಗ್ಲೂ ಮೀಟರ್ ಬೇಕು. ಮೀಟರ್ ಇದ್ರೇನೆ ಮೀಟರ್ ಇದ್ರೆ ಮಾತ್ರ ಬಿಗ್ ಬಾಸ್ 13ಗೆ ಈ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲಕ್ ಸಾಧ್ಯ. ಗುಂಡಿಗೆ ಇರಬೇಕು ಅಂತೇಳಿ ಕ್ಯಾಪ್ಷನ್ ಹಾಕಿದಾರೆ ನಮ್ಮ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಟೀಮು.
ನೋಡುವ ಯಾರಿಗೆಲ್ಲ ಗುಂಡಿಗೆ ಇದೆ, ಯಾರೆಲ್ಲ ಈ ಒಂದು ಅಗ್ನಿ ಪರೀಕ್ಷೆನ ಗೆದ್ದಿ ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾರಂತ. ಈ ಒಂದು ಪ್ರೋಮೋ ಇದಾಗಿತ್ತು, ನನ್ನ ರಿವ್ಯೂ ಇದಾಗಿತ್ತು. ನಿಮಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ಹೊಸ ಅಪ್ಡೇಟ್ ಜೊತೆ ಸಿಗ್ತೀನಿ. ಬಿಗ್ ಬಾಸ್ 13 ಬಗ್ಗೆ ಸಕ್ಕದಾಗಿ ರಿವ್ಯೂ ಕೊಡೋಣ ಈ ಸಲ ಅಂತ ನಾನು ಅಂದ್ಕೊಂಡಿದೀನಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿ ಈ ಒಂದು ಫಸ್ಟ್ ವಿಡಿಯೋನ ನಮ್ಮ ಬಿಗ್ ಬಾಸ್ 13 ಬಿಟ್ಟಿದ್ದೀನಿ. ನನ್ನ ರಿವ್ಯೂನ ಹೇಳಿದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಏನನ್ನಿಸ್ತು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.